Everything is difficult in the beginning, messy in the middle, but awesome at the end. ಹೀಗೆ ಒಂದು ಕೋಟನ್ನು ಕೇಳಿದ್ದೀರಾ ನೀವು? ಹೌದು ಸ್ನೇಹಿತರೆ, ಯಾವುದೇ ಭಾಷೆಯನ್ನು ನಾವು ಕಲಿಬೇಕಾದ್ರೆ ಮೊದಲು ಅದು ಕಷ್ಟ ಅನ್ನಿಸ್ಬೋದು. ಆದರೆ ಅದರಲ್ಲಿರುವ ಸೂಕ್ಷ್ಮವನ್ನು ನಾವು ತಿಳ್ಕೊಂಡ್ರೆ ಯಾವುದೇ ಭಾಷೆ ಬಹಳ ಸುಲಭವಾಗ್ಬೋದು. ಇವತ್ತು ನಾವು ಹೇಗೆ ಆಂಗ್ಲ ಭಾಷೆಯನ್ನು ಬಹು ಸುಲಭವಾಗಿ ಒಂದು ಮೆಥಡ್ ಇಟ್ಕೊಂಡು ಹೇಗೆ ಕಲಿಬೋದು ಅಂತ ನೋಡೋಣ. ಕ್ರಿಯಾಪದಗಳು ಬಹಳ ಮುಖ್ಯ. ಕ್ರಿಯಾಪದಗಳು ಹೇಗೆ ನಮಗೆ ವಾಕ್ಯಗಳನ್ನ ಮಾಡೋಕ್ಕೆ ಉಪಯೋಗ ಆಗತ್ತೆ ಅಂತ ನೋಡಿದ್ರೆ, ಆಂಗ್ಲದಲ್ಲಿ ನಾವು V1 ಅಂದರೆ ಪ್ರೆಸೆಂಟ್ ಟೆನ್ಸ್, V2 ಅಂದರೆ ಪಾಸ್ಟ್ ಟೆನ್ಸ್, V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್, V4ಗೆ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಅಂದ್ಕೊಳ್ಳೋಣ. ಇವಾಗ V1 ಅಂದರೆ ಪ್ರೆಸೆಂಟ್ ಟೆನ್ಸ್ ವರ್ಬ್ ಅಂತ ಹೇಳ್ತೀವಿ. ಈಗ ಒಂದು ಉದಾಹರಣೆ ತಗೊಳ್ಳೋಣ. ಗೋ ಅನ್ನೋದು ಒಂದು ವರ್ಬ್. ಗೋ ಅಂದರೆ ಹೋಗು. ಅದನ್ನು ಹೇಗೆ ನಾವು ಪ್ರೆಸೆಂಟ್ ಟೆನ್ಸಲ್ಲಿ 4 ವಿಧವಾಗಿ ಒಂದು ಫಾರ್ಮುಲಾ ಯೂಸ್ ಮಾಡಿ ಮಾಡ್ಬೋದು ಅಂತ. ಅಂದರೆ ಪಾಸಿಟಿವ್ ಆಗಿ ಹೇಳ್ಬೋದು, ನೆಗೆಟಿವ್ ಆಗಿ ಹೇಳ್ಬೋದು, ಮತ್ತು ಇಂಟರಾಗೇಟಿವ್ ಕ್ವೆಶ್ಚನ್ಸ್ ಕೇಳ್ಬೋದು, ಮತ್ತು WH ಕ್ವೆಶ್ಚನ್ಸ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಐ ಗೋ ಟು ದ ಮಾರ್ಕೆಟ್. ಇದು ಒಂದು ಸಕಾರಾತ್ಮಕ ವಾಕ್ಯ. ನಾನು ಮಾರ್ಕೆಟ್ಗೆ ಹೋಗ್ತೀನಿ. ಅದನ್ನು ನಕಾರಾತ್ಮಕವಾಗಿ ಹೇಳಬೇಕಂದ್ರೆ ಐ ಡು ನಾಟ್ ಗೋ ಟು ದ ಮಾರ್ಕೆಟ್. ನಾನು ಮಾರ್ಕೆಟ್ಗೆ ಹೋಗಲ್ಲ. ಅದನ್ನೇ ಮತ್ತೆ ಪ್ರಶ್ನೆ ಕೇಳಬೇಕಂದ್ರೆ ಡು ಐ ಗೋ ಟು ದ ಮಾರ್ಕೆಟ್? ನಾನು ಮಾರ್ಕೆಟ್ಗೆ ಹೋಗ್ತೀನಾ? ನಾನು ಮಾರ್ಕೆಟ್ಗೆ ಹೋಗಲ್ವಾ? ಡೋಂಟ್ ಐ ಗೋ ಟು ದ ಮಾರ್ಕೆಟ್? ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಾ? ಆಮ್ ಐ ಗೋಯಿಂಗ್ ಟು ದ ಮಾರ್ಕೆಟ್? ಹೀಗೆ ನಾವು ಬೇರೆ ಬೇರೆ ತರಹವಾಗಿ ಕೇಳ್ಬೋದು. ಮತ್ತು WH ಪ್ರಶ್ನೆಗಳು ಕೂಡ ಯೂಸ್ ಮಾಡ್ಬೋದು. ವೆನ್ ಡು ಐ ಗೋ ಟು ದ ಮಾರ್ಕೆಟ್? ವೇರ್ ಡು ಐ ಗೋ? ವೈ ಡು ಐ ಗೋ ಟು ದ ಮಾರ್ಕೆಟ್? ಹೌ ಡು ಐ ಗೋ ಟು ದ ಮಾರ್ಕೆಟ್? ಹೂ ಗೋಸ್ ಟು ದ ಮಾರ್ಕೆಟ್? ಹೀಗೆ ಗೋ ಅನ್ನುವ ಒಂದು ಕ್ರಿಯಾಪದವನ್ನು ಬಳಕೆ ಮಾಡಿ ನಾವು ವರ್ತಮಾನ ಕಾಲದಲ್ಲಿ ಹೀಗೆ ಸಕಾರಾತ್ಮಕ ವಾಕ್ಯ, ನಕಾರಾತ್ಮಕ ವಾಕ್ಯ, ಮತ್ತು ಪ್ರಶ್ನಾರ್ಥಕ ವಾಕ್ಯ ಮತ್ತು WH ವಾಕ್ಯಗಳನ್ನ ಒಂದು ಕ್ರಿಯಾಪದದಿಂದ ಇಷ್ಟೊಂದು ವಾಕ್ಯಗಳನ್ನ ನಾವು ವರ್ತಮಾನ ಕಾಲದಲ್ಲಿ ಮಾಡಬಹುದು. ನೀವು ಕೂಡ ಬೇರೆ ಬೇರೆ ಕ್ರಿಯಾಪದಗಳನ್ನ ಬಳಕೆ ಮಾಡಿ ಈ ಥರ ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಯತ್ನ ಪಡಿ. ಫಾರ್ ಎಕ್ಸಾಂಪಲ್, ನೀವು ಟೀಚ್, ಟೆಲ್, ಟಾಕ್, ರನ್, ವಾಕ್, ಈಟ್ ಹೀಗೆ ಬೇರೆ ಬೇರೆ ಕ್ರಿಯಾಪದಗಳನ್ನ ಇದೇ ರೀತಿ ಇದೇ ಉದಾಹರಣೆಗಳ ಮೂಲಕ ಬೇರೆ ವಾಕ್ಯಗಳನ್ನ ನೀವು ಪ್ರಯತ್ನಪಟ್ಟು ಹೇಗೆ ನಿಮ್ಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.